ಆಗಮಿಸುತ್ತಿರುವ ಅಳೆಯ ಶುಭ ಕೋರುವವರು ಸಮಸ್ತ ಮಾರಿಗುಡಿ ಗ್ರಾಮಸ್ಥರು ಅಂತ ಬ್ಯಾನರ್ ಒಂದು ಹಾಕ್ಸಿಲ್ಲ ಅಷ್ಟೇ. ಅಕ್ಕ ನಾವೇ ಹಾಕ್ಸ್ಬಿಡೋಣವಾ? ಬರೀ ಹುಡುಕ್ ಬುದ್ಧಿನೇ ಮಾಡ್ತಿರಲ್ರಿ, ಸುಮ್ಮನೆ ಬಂದ್ರೆ. ನಾವು ಹೋಯ್ತಿರೋದು ಮಾವನ ಮನೆಗೆ. ಏನ್ ಹುಲಿ ಗುಹೆಗೆ ಹೋದಂಗ ಆಡ್ತಿದ್ಯಾ? ಸುಮ್ಮನೆ ನಡಿ ಅಕ್ಕ. ಮಾವ ಮೊದಲೇ ಹಂಗೆ. ಅದು ನಾವಿವತ್ತು ಇಲ್ಲಿಗೆ ಬಂದಿರೋದು ಸರಿನಾ ತಪ್ಪ ಗೊತ್ತಾಗ್ತಿಲ್ವಲ್ಲ. ಇವಾಗ್ಲೇ ಹಿಂಗೆ ಇನ್ ಮೊಮ್ಮಗು ಏನಾರು ಆಗಿದ್ದಿದ್ರೆ ಮನೆಗೆ ಬಂದ್ಬಿಡ್ತಿದ್ರೋ ಏನೋ. ಬನ್ನಿ ಬನ್ನಿ. ಬಂದ್ರವಾ? ಬನ್ನಿ ಬನ್ನಿ. ಸಂದಾಗಿದ್ದೀರಾ ಮಾವ? ಎಲ್ಲ ದಿನಾನು ಒಂದೇ ಥರ ಇರೋಕ್ಕಾಗುತ್ತೆ ನಮ್ಮ. ಒಂದಿನ ಹೀಗೆ ಒಂದಿನ ಹಾಗೆ. ಒಂದು ಮದುವೆ ಅಂತ ಆದರೆ ಹಳೆಯ ಸಂಬಂಧಗಳು ಏನೇ ಇದ್ದರೂ ಹೊಸ ಬಂಧಗಳು ಬೆಸೆಯುತ್ತೆ. ಮುಂಚೆ ಎಲ್ಲ ಅತ್ತೆ ಮನೆ ಮಾವನ ಮನೆ ಅಂತ ಬರ್ತಿದ್ರಿ, ಆದರೆ ಈಗ ಅತ್ತಿಗೆ ಮನೆ ಅಂತ ಬರ್ತೀರಿ. ಏನಮ್ಮಿ, ನಿಮ್ಮ ಅಳಿಯನ್ ತಂಗಿದಿರು ಬಂದಿದ್ದಾರೆ ನೋಡು. ಪಾರು ನಾದಿದಿರು ಬಂದಿದ್ದಾರೆ. ರತ್ನ, ರಾಣಿ, ಬನ್ನಿ ಅಡುಗೆ ಮನೇಲಿ ಕೆಲಸ ಮಾಡ್ತಿದ್ದೀನಿ, ಅಲ್ಲೇ ಮಾತಾಡೋಣ. ಹೆಂಗಿದ್ಯತ್ತೆ? ಯಾರಿಗೂ ಹೇಳಬಾರ್ದು. ಹೇಳಲ್ಲಪ್ಪ. ನಾನು ತುಂಬ ತುಂಬ ಚೆನ್ನಾಗಿದ್ದೀನಿ. ಅತ್ತೆ ಜೋಕ್ ಮಾಡ್ರು, ನಗ್ರೆ. ಶಿವು ಎಲ್ಲಿ? ಅತ್ತೆ ಅವರಿಬ್ರು ಬೈಕಲ್ಲಿ ಬರ್ತಾ ಇದ್ದಾರೆ, ನಾವು ಬೇಗ ಬಂದ್ವಿ. ಅತ್ತೆ ಏನ್ ಇಷ್ಟೊಂದು ಐಟಮ್ಸು? ಕೃಷ್ಣ ಜನ್ಮಾಷ್ಟಮಿಗೂ ಇಷ್ಟೊಂದು ಮಾಡ್ರಲ್ಲ. ಒಂದೇ ಒಂದು ಟೇಸ್ಟ್ ನೋಡ್ತೀನಿ. ನಿನ್ ಟೇಸ್ಟಿಗೆ ತಿನ್ನೋದೇ ಊಟ ತಿಂದಂಗೆ ತಿಂತೀಯ ಕಡೆ. ಎಷ್ಟು ಜನ ಬರ್ತಾರೋ ಏನೋ, ಅವ್ರಿಗೆಲ್ಲ ಸಾಲದೆ ಹೋದ್ರೆ ಬಾಯ್ ಮುಚ್ಕೊಳ್ಳಿರ. ಅತ್ತೆ ತಿನ್ಬಿಡ್ತಾಳತ್ತೆ. ಪರವಾಗಿಲ್ಲ ಕಣೆ, ನೀವು ಬಂದಿದ್ದು ಮನೆ ಈಗ ಹಬ್ಬದ ಕಳೆ ಬಂತು ನೋಡು. ಇನ್ನು ನನ್ನ ಮಗಳು ಅಳಿಯ ಬಂದ್ಬಿಟ್ರೆ 1000 ದೀಪ ಹಚ್ಚಷ್ಟು ಸಂತೋಷ ಆಗುತ್ತೆ. ಮಾವ, ಯಾಕೆ ಟೆನ್ಷನ್ ಆಗಿದ್ಯಾ? ಸ್ವಲ್ಪ ಚಿಲ್ಲಾಗಿರು. ನೀನು ಬಂದಿರೋದು ಯಾರ ಮನೆಗೆ ಅಂದ್ಕೊಂಡಿದ್ಯಾ? ನಿನ್ನ ಮಾವನ ಮನೆಗೆ. ಅದಕ್ಕೆ ಭಯ ಆಯ್ತಾ ಇರೋದು. ಮಾವ, ನಾನಿರುವಾಗ ಯಾಕೆ ಭಯ ಪಡ್ತೀಯ? ಭಯ ಪಡಬೇಡ, ಬಾ. ಮಗಳು ಅಳಿಯ ಬಂದ್ರು. ನೀನು ಆ ಮನೆಗೆ ಹೋದ ತಕ್ಷಣ ಅವ್ರ ಕಾಲಿಗೆ ಬೀಳ್ತೀಯ. ಒಳ ಕೆಲಸ ಒಂಥರ ಅವ್ರ ಕಾಲು ಕೆಳಗೆ ಹೋಗಿ ಕೂತ್ಕೊಂಡ್ಬಿಡ್ತೀಯ. ಅದೆಲ್ಲ ನಂಗೆ ಒಂಚೂರು ಇಷ್ಟ ಆಗಲ್ಲ ಮಾವ. ಬನ್ರಿ. ಮಾವ, ಸುಮ್ಮನೆ ನಿಂತ್ಕೊಂಬ. ಈ 2 ಕಣ್ಣು ಜೊತೆ ಇನ್ನೂ 2 ಕಣ್ಣು ಕೊಟ್ಟಿದ್ದಿದ್ರೆ ಈ ಜೋಡಿನ ನೋಡಿ ಕಣ್ಣು ತುಂಬ್ಕೋತಾ ಇದ್ದೆ. ಹೌದು, ಮತ್ತೆ ನಮ್ಮ ದೃಷ್ಟಿನೇ ಬೀಳುತ್ತೆ. ಅಮ್ಮ, ಚಿಕ್ಕಮ್ಮ ಎಲ್ಲಿ ಕಾಣಿಸ್ತಿಲ್ವಲ್ಲ? ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬಂದುಬಿಡ್ತಾಳೆ. ಹೌದಾ? ಅಮ್ಮ, ಏನಮ್ಮ ನೀನು?
ಮದುವೆ ಆಗಿ ಹೊಸ ಜೋಡಿ ಮನೆಗೆ ಬಂದಿದೆ, ಆರತಿ ಮಾಡಿ ಒಳಗೆ ಕರ್ಕೋಬೇಕು ತಾನೇ? ಅಯ್ಯೋ ನನ್ನ ಬುದ್ಧಿಗಿಷ್ಟು ನೋಡು, ಮರ್ತೇ ಬಿಟ್ಟೆ ನಿಮ್ಮಿಬ್ಬರು ನೋಡ್ತಾ ಇರು, ಬಂದೆ. ಅಮ್ಮ, ನೀನು ಮೈ ಮರಿಬೋದೇನೋ, ಆದರೆ ನಾನು ಯಾವತ್ತೂ ಮರೆಯಲ್ಲ. ಅಪ್ಪ ಹೇಗಿದ್ದೀರಾ? ಅಣ್ಣ ನೀನು ಹೆಂಗಿದ್ಯೋ? ನೀವು ಬಂದ್ರಲ್ಲ, ನೀನು ಚೆನ್ನಾಗಿರ್ತೀನಿ. ಅಲ್ವೋ ಅಣ್ಣ, ನೀನು ಮಾತ್ರ ಯಾಕೋ ಮಾತಾಡ್ತಾನೆ ಇಲ್ಲ? ನಾನು ನಿನ್ನೆ ಕೇಳ್ತಿರೋದು. ಚೆನ್ನಾಗಿದ್ದೀನಿ ಪಾರು. ಮುಂದೆ ಬನ್ನಿ. ರಾಣಿ, ನೀವಿಬ್ರು ಒಳಗೆ ಬನ್ನಿ. ಈಗ ನೆಕ್ಸ್ಟ್ ಸ್ಟೆಪ್ ರೀ, ಹೋಗಲ್ವಾ? ಪಾರು, ನೀನೆಷ್ಟು ಬದಲಾಗಿದೆಯೇ. ಅಮ್ಮ ಒಂದು ನಿಮಿಷ ರೀ. ರೀ ನಿಮ್ಮನ್ನೇ ಬನ್ನಿ ಬನ್ನಿ. ಅಪ್ಪ ಬನ್ನಿ ರೀ, ಬನ್ನಿ. ಮೊದಲು ಅಪ್ಪನ ಆಶೀರ್ವಾದ ತಗೊಳ್ಳೋಣ. ಆಟೋದಿಂದ ನಾನು ಅದಕ್ಕೆ ಕಾಯ್ತಾ ಇದ್ದೆ. ನನಗೆ ಗೊತ್ತು ರೀ, ನೀವು ಮನ್ಸಲ್ಲಿ ಅಂದ್ಕೊಳ್ಳೋದು ನನ್ನ ಕಿವಿ ಕೇಳುತ್ತೆ. ಗಂಡ ಹೆಂಡತಿ ಅಂದಮೇಲೆ ಹಾಗೆ ತಾನೇ ಇರಬೇಕು. ಬಾಯಿ ಬಿಟ್ಟು ಹೇಳಿದ್ರು ಕಿವಿ ಕೇಳಲಿಲ್ಲ ಅಂದರೆ ಏನು ತಾನೇ ಪ್ರಯೋಜನ ಹೇಳಿ? ಬನ್ನಿ, ದೊಡ್ಡವರ ಆಶೀರ್ವಾದ ತಗೊಳ್ಳೋಣ. ಅಪ್ಪ, ನಿನ್ನ ಮಗಳಿಗೆ, ನಿನ್ನ ಅಳಿಯಂಗೆ ಒಳ್ಳೇದಾಗಲಿ ಅಂತ ಮನ್ಸಾರ ಹರಿಸಿ ಆಶೀರ್ವಾದ ಮಾಡು. ಅತ್ತೆ ದೇಶಾಂತರ, ಸೊಸೆ ಸ್ವತಂತ್ರ. ಆದರೂ ನನ್ನ ಮಗಳು ಖುಷಿಯಾಗಿದ್ದಾಳೆ, ಅದೇ ಸಂತೋಷ. ಬನ್ನಿ ರೀ, ಬನ್ನಿ. ಏನೇ ಹೇಳಿ ಗರ್ಲ್ಸ್, ಒಂದು ಹೆಣ್ಣು ಜೀವನ ಕಾಲಿಟ್ಟ ಮೇಲೆ ಹುಡುಗರ ಸ್ಟೇಟಸ್ಸೇ ಚೇಂಜ್ ಆಗ್ಬಿಡತ್ತೆ. ಅದಕ್ಕೆ ಬಂದಮೇಲೆ ಅಣ್ಣನ ಲೆವೆಲ್ ಎಲ್ಗೋ ಹೋಯ್ತು. ದೇವರು ಒಳ್ಳೇದು ಮಾಡಲಿ. ಹೇಳಿ, ಕೂತ್ಕೊಳ್ಳಿ. ಏನ್ರಿ ನೀವು, ನಿಮ್ಗೇನು ನಾಚಿಕೆ? ಇದೇನೋ ಬೇರೆಯವ್ರ ಮನೆನಾ? ಇದು ನಿಮ್ಮ ಮಾವನ ಮನೆ. ಮಾವನ ಮನೇಲಿ ಅಳಿಯ ನಾಚ್ಕೋತಾನ? ನಿಮ್ಮ ಮೇಲೆ ಕೂತ್ಕೊಳ್ಳಿ. ಅಯ್ಯ, ಕೂತ್ಕೊಳ್ರಿ, ಕೂತ್ಕೊಳ್ರಿ.
ಯಾವ ಒಸಿ ಮೆತ್ತಗೆ ತಟ್ಟವೋ. ಮೆಲ್ಲಗೆ ತಟ್ಟಕ್ಕಿದೇನು ಮುಲಾಮೆಲ್ಲ, ಎಣ್ಣೆ ತಟ್ಟಿ ತಟ್ಟಿನೆಯ ನೆತ್ತಿ ಕುಡ್ಸೋದು. ಕುಡ್ಸಮ್ಮ ಕುಡ್ಸು. ಇಷ್ಟು ದಿನ ಹುಡ್ಸಿದ ಅಪ್ಪನ ರಕ್ತ ಕುಡಿತಿದ್ದ, ಈಗ ಎಣ್ಣೆ ಕುಡ್ಸು. ಓ ನನಗೆ ಸ್ಮೆಲ್ ಅಂದ್ರೆ ಆಗಲ್ಲಪ್ಪ. ಹೇಗದ ಬಿಟ್ಟ ಅಂದರೆ ಕಣ್ಗುಡ್ಡೆ ಆಚೆ ಬಂದು ಬಿಡಬೇಕು. ನಾನು ಹೇಳಿದ್ದು ತಲೆಗೆ ಹಾಕೋ ಎಣ್ಣೆ, ಆ ಎಣ್ಣೆ ಅಲ್ಲ. ಅಯೋಗ್ಯ ನನ್ನ ಮಗನ್ ತಂದು. ಸುಮ್ಮನೆ ಇರ್ರಿ ನೀವು. ಇರೋನೊಬ್ಬ ಮಗ, ಇವನೊಬ್ಬನೇ ಕಾಣೋದು ನಿಮಗೆ. ಮಗಳು ಕಾಣಕ್ಕೆ ಇಲ್ವಾ? ಅವಳು ನನ್ನ ಮಗಳು, ನನ್ನ ಹಾಗೆ ಅವಳು. ಹೊಟ್ಟೆ ಒಳಗಡೆ ಇದ್ದಾಗಲೇ ಎಲ್ಲ ಶಿಸ್ತನ್ನು ಕಲ್ತು ಬಂದಿದ್ದಾಳೆ. ಓ ಏನಿನ್ ಗಂಡ ಹೊಟ್ಟೆ ಒಳಗೆ ಬಂದು ಪಾಠ ಮಾಡ್ದಂಗೆ ಹೇಳ್ತಾವನು. ಸುಮ್ಕಿಲ್ಲ ನೀನು. ಅಪ್ಪ ಏನೋ ಗೊಣಗ್ತಾವನೆ ಅಣ್ಣ. ಪರವಾಗಿಲ್ಲ, ಜೋರಾಗೆ ಹೇಳೋಣ, ನಮ್ಮಪ್ಪ ಏನು ಭಯಲ್ಲ. ನೀನು ಕಣೆ ನನ್ನ ಮಗಳು ಅಂದರೆ ನಮ್ಮ ಮನೇನೂ ಬೆಳಗ್ತೀಯ, ಹೋಗೋ ಮನೇನೂ ಬೆಳಗ್ತೀಯ. ಈ ನನ್ನ ಮಗ ಇದಾನಲ್ಲ, ನಮ್ಮ ಮನೇನೂ ಉಂಡು ಹೋಗ್ತಾನೆ, ಹೆಣ್ಣು ತರೋ ಮನೇನೂ ಉಂಡು ಬರ್ತಾನೆ. ಉಂಡು ಹೋದ ಕೊಂಡು ಹೋದ. ಹಂಗೆ ಮಾಡಲಿಲ್ಲ ಅಂದರೆ ನೋಡ್ತಾ ಇರು, ನಾನು ಮೀಸೆನೆ ಬೋಳ್ಸ್ಕೊಂಡ್ಬಿಡ್ತೀನಿ. ಯಾವ ನೋಡವ ನಿನ್ ಗಂಡನ. ನೀನಾದರೂ ಸುಮ್ಕಿರ್ಲ ಸೀನಾ. ರೀ ನೀವು ಯಾವ್ದಾಗ ಸ್ನಾನ ಮಾಡೋಗಿ, ನೀರು ಕಾಯಿಸಿಟ್ಟಿದ್ದೀನಿ. ಸೀನಾ, ನಿಂಗೆ ಈ ಕಡೆ ಬಿಸಿನೀರು ಕಾಯಿಸಿಟ್ಟಿದ್ದೀನಿ, ಹೋಗಪ್ಪ ಸ್ನಾನ ಮಾಡ್ಕೊಂಬರ್. ಅಪ್ಪ ಪಾರು, ಏನಮ್ಮ? ಶಿವನ್ ಕರ್ಕೊಂಡು ಒಂದು ಸ್ವಲ್ಪ ಬಾ ಅಮ್ಮ. ಯಾಕಮ್ಮ? ದೀಪಾವಳಿ ಹಬ್ಬ ಅಲ್ವೇನೆ, ಅದಕ್ಕೆ ಶಿವುಗೆ ನೀನೇ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಅಮ್ಮ, ಎಣ್ಣೆ ಸ್ನಾನನಾ? ನಾನಾ? ಹ್ಞೂ ಕಣೆ. ಅತ್ತೆ, ನಾನು ಮನೇಲಿ ಸ್ನಾನ ಮಾಡ್ಕೊ ಬಂದೀನಿ. ಮತ್ತ್ಯಾಕೆ ಸ್ನಾನ? ನೀನು ಮಾಡ್ಕೊಂಬಂದ್ರೆ ಹಬ್ಬದಲ್ಲಿ ಶಾಸ್ತ್ರ ಮಾಡೋದು ಬೇಡವಾ? ಮದುವೆ ಆದಮೇಲೆ ಬಂದಿರೋ ಮೊದಲನೇ ದೀಪಾವಳಿ, ಹೆಂಡತಿ ಗಂಡನ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು, ಅದೇ ಪದ್ಧತಿ. ಅಮ್ಮ, ಅದು ಯಾಕೆ ನಾಚಿಕೆನಾ? ನಾಚಿಕೆ ಅಲ್ಲ ಅತ್ತೆ, ನಾಟಕ. ಏನ್ ನಾಟಕ? ನಾವ್ಯಾಕೆ ನಾಟಕ ಆಡುಮ? ಮತ್ತೆ ಎಣ್ಣೆ ಸ್ನಾನ ಮಾಡಕ್ಕೆ ಯಾಕೆ ಹಿಂಜರಿಕೆ? ಇವಾಗ ಏನು ಶಿವು, ಅವಳು ನಿಂಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬಾರ್ದಾ? ಅಯ್ಯೋ ಹಂಗೆಲ್ಲ ಇಲ್ಲ ಕಣತ್ತೆ. ಸರಿ ಬೇಗ ನಡಿ ಮತ್ತೆ. ಪಾರು, ಕೂತಿದ್ಯಲ್ಲ, ಶಿವನ್ ಕರ್ಕೊಂಡು ನಡಿ. ಎಂತೆಂಥ ಚಾಲೆಂಜಸ್ನ ನೋಡಿದ್ದೀನಿ ಲೈಫಲ್ಲಿ, ಆದರೆ ಈ ಥರ ಚಾಲೆಂಜ್ನ ಹಿಂಗಪ್ಪ ಹ್ಯಾಂಡಲ್ ಮಾಡೋದು? ಓ, ಹದ್ದಿನ ಮರಿ, 2 ಕಣ್ಣು ನಮ್ಮ ಕಡೆನೇ ಇದೆ. ಮಾಡ್ತೀನಿರು. ಅಮ್ಮ, ನನ್ನ ಗಂಡಂಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದಕ್ಕೆ ನೀನೇನು ಹೇಳ್ಕೊಡ್ಬೇಕಾಗಿಲ್ಲ. ನನ್ನ ಗಂಡಂಗೆ ನಾನು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ದೆ, ಇನ್ಯಾರು ಮಾಡಿಸ್ತಾರೆ? ಅಲ್ವೇನ್ರಿ? ಮತ್ತು ನಡಿ, ಕರ್ಕೊಂಡು ಬಾ. ಸರಿ ಬನ್ನಿ, ತಯಾರಿ ಮಾಡ್ಕೊಳ್ಳೋಣ. ರೀ, ಬನ್ರಿ ಹೋಗೋಣ. ಅವ ಹೊಟ್ಟೆ ಹಸಿದೈತೆ, ಬೇಗ ಮೊಟ್ಟೆ ಕೊಣವು. ಮೈಯಾಗೆ ಪ್ರೋಟೀನ್ ಅಂಶ ಕಮ್ಮಿ ಆಗದೆ. ಹಬ್ಬದ ದಿನನೂ ಮೊಟ್ಟೆನ? ತೆಂಗಿನ ಮೊಟ್ಟೆ ಸಿಗಬಾರ್ದು ನಿನಗೆ, ಹಾಗೆ ಮಾಡ್ತೀನಿ. ಅಯೋಗ್ಯ ನನ್ನ ಮಗನ್ ತಂದು.
ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯೇನೋ? ಹಬ್ಬ ಸಂಪ್ರದಾಯ ಶಾಸ್ತ್ರ ಏನಾದ್ರು ಗೊತ್ತೇನೋ ನಿನಗೆ? ಅವ ನನಗೇನು ಬೇಡ, ಎಲ್ಲಾನು ತಂದು ನಿನ್ನ ಗಂಡಂಗೆ ಸೂರಿ. ಅದು ಏನಂತ ಹೆತ್ಬಿಟ್ಲೋ ಈ ಅಮ್ಮ. ಇವಳು ಬೇರೆ ಮನೆ ಖರ್ಚಿಗೆ ಕಾಸು ಕೇಳಿದ್ಲಲ್ವಾ? ಅಯ್ಯೋ 330. ಎಲ್ಲಲ್ಲ ದುಡ್ಡು? ಎಲ್ಲದಕ್ಕೂ ನನ್ನೇ ಕೇಳು, ನನ್ಗೆ ಗೊತ್ತು. ಏಯ್, ಜೇಬಲ್ಲಿ 530 ರೂಪಾಯಿ ಇತ್ತು, ಈಗ 330 ಇನ್ನು ಬಾಕಿ ದುಡ್ಡು ಎಲ್ಲಲ್ಲ ಹೇಳ? ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಯಾಕ್ರಿ ಹಬ್ಬದ ದಿನ ಮಗನ್ ಬೈತೀರಾ? ಪಟಾಕಿ ಹೊಡಿಲಿ ಅಂತ ನಾನೇ ದುಡ್ಡು ಕೊಟ್ಟೆ, ತಪ್ಪ? ಲೇ ಲೀಲಾ, ನಿನ್ನ ಮಗನ ಗಡಿ ಕಳಿಸಿ ಒರಿಜಿನಲ್ ಬಂದೂಕಲ್ಲಿ ಡಿಶುಮ್ ಮಾಡೋಣ ಅಂತ ನನಗೆ ಆಸೆ ಇತ್ತು ಕಣೆ. ಇವನ್ ನೋಡಿದ್ರೆ ಚಿಕ್ಕ ಮಕ್ಕಳು ಆಡೋ ಪಟಾಕಿ ಗನ್ನಲ್ಲಿ ಟೆಶಮ್ ಅಂತವನೆ. ನಿನ್ನ ಯೋಗ್ಯತೆಗೆ ಇಷ್ಟ ಬೆಂಕಿ ಹಾಕ. ಅಮ್ಮ ಹೇಳಿದ ತಕ್ಷಣ ಒಪ್ಕೊಂಬಿಟ್ಟಿಯಲ್ಲ. ನಾನೆಲ್ಲ ಒಪ್ಕೊಂಡೆ ಪಾರು, ಸುಮ್ಕೆ ನಿಂತಿದ್ದೆ ತಾನೆ, ನೀನೇ ತಾನೆ ಕರ್ಕೊ ಬಂದಿದ್ದು. ಅಯ್ಯೋ, ನಾನು ಡ್ರಾಮಾ ಮಾಡೋಕ್ಕೆ ಹೇಳಿದ್ದು. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ, ನಾವಿಬ್ರು ಒಂದೇ ದೋಣಿಯಲ್ಲಿದ್ದೀವಿ. ಮಾವನ ಮನೇಲಿದ್ದೀವಿ ಪಾರು. ಪಾಪ ಬುದ್ಧಿವಂತ ಆಗ್ಬಿಟ್ಟ. ಸುಮ್ಮನೆ ಬಟ್ಟೆ ತೆಗೆ, ಅವ್ರು ನೋಡೋದಕ್ಕಾದ್ರೂ ಎಣ್ಣೆ ಹಚ್ಚಬೇಕು. ಪಾರು, ಬಟ್ಟೆ ತೆಗೆ ಮಾವ. ತೆಗಿ ಮಾವ. ಇಟ್ಕೊಡು. ಅಣ್ಣ ಅದಕ್ಕೆ ನಗ್ನಗ್ತಾವ್ರೆ ಅಂದ್ರೆ ಖುಷಿಯಾಗದೇನೋ ನಿಜ, ಆದ್ರೆ ಅವ್ರಿಬ್ರು ಮನ್ಸ್ನಾಗಿರೋ ಸಂಕಟನ ಅದ್ ಹೆಂಗ್ ತಡ್ಕೋತವ್ರೆ? ಅಯ್ಯಯ್ಯೋ ಮಾವ, ಎಷ್ಟು ಸ್ವರ್ಗೋಗ್ಬಿಟ್ಟಿದ್ಯಾ ನೋಡು. ನೀನೇನು ಯೋಚನೆ ಮಾಡಬೇಡ, ನಿಂಗೆ ಏನೇನು ಬೇಕು ಅಂತ ಒಂದು ಲಿಸ್ಟ್ ಮಾಡಿ ಕೊಟ್ಬಿಡು, ನಾನು ಮಾಡಿಕೊಡ್ತೀನಿ, ಆಯಿತಾ? ಈ ಡಾಕ್ಟ್ರ್ ಅಮ್ಮಂಗೆ ಏನು ತಾನೇ ಮಾಡೋಕ್ಕೆ ಬರುತ್ತೆ ಅಂತ ಊರ ಜನ ಎಲ್ಲ ಮಾತಾಡ್ಬೋದು, ಆದರೆ ಡಾಕ್ಟರ್ಗೆ ಮದ್ದು ಕೊಡೋಕ್ಕೂ ಬರುತ್ತೆ, ಮುದ್ದೆ ಮಾಡೋಕ್ಕೂ ಬರುತ್ತೆ. ಏನಂತೀಯ? ನೀನು ಏನು ಹೇಳಿದ್ರು ಹ್ಞೂ ಅಂತೀನಿ ಪಾರು. ಅಲ್ಲೇ ಬೇಕು ಮತ್ತೆ, ಅದೇ ತಾನೇ ಒಳ್ಳೆ ಗಂಡನ ಲಕ್ಷಣ. ಹಾಗಂತ ನಾನು ಏನು ಹೇಳಿದ್ರು ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ ಹೇಳಬಾರ್ದು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಂಡು ಹ್ಞೂ ಅನ್ಬೇಕು. ಏನು ಮಾವ, ಏನು ಮಾಡ್ತೀಯಾ? ಸರಿ ತಪ್ಪು ಯಾವುದು ಅಂತ ಲೆಕ್ಕ ಆಗ್ತಾ ಇವನಿ. ಒಳ್ಳೆ ತಮಾಷೆ ಮಾವ ನೀನು. ಅಮ್ಮ, ನಮ್ಮ ಯಜಮಾನ್ರು ಹಿಂಗೆ ತಮಾಷೆ ಮಾಡ್ತಾನೆ ಇರ್ತಾರೆ. ಹೆಂಡತಿ ಜೊತೆ ನಗೋ ಗಂಡ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕಮ್ಮ. ಏನಂತೀಯ ಮಾವ? ತಮ್ಮಯ್ಯ ಅಂತೀನಿ, ಸುಮ್ಕಿರೋ ಪಾರು. ಅಯ್ಯೋ ನೋಡಮ್ಮ, ಮಾವನು ಹೂ ಅಂತಿದ್ದಾರೆ. ಏನೋ ಶಿವು, ಎಷ್ಟು ದಿವಸ ನನಗೆ ಎಣ್ಣೆ ಹಚ್ತಾ ಇದ್ದೆ, ಇವತ್ತು ನಿನಗೆ ನೀನೇ ಹಚ್ಕೊಳ್ಳೋಂಗಾಯ್ತಾ? ಮಾವ, ನನ್ನ ಗಂಡ ಯಾಕಪ್ಪ ಹಚ್ಕೋಬೇಕು? ಹೆಂಡತಿಯಾಗಿ
ನಾನೇ ಇಲ್ವಾ, ಅದಕ್ಕೆ ನಾನೇ ಹಚ್ತಾ ಇದ್ದೀನಿ. ಅಲ್ವೇನ್ರಿ? ಸಂದಾಕ್ ನೋಡ್ಕೊತಾವಳೆ. ದೇವಿ ಉತ್ಸವದಲ್ಲಿ ನಾನು ಉಟ್ಕೊಂಡಿದ್ನಲ್ಲ ಪಂಚೆ, ಅದನ್ನೇ ಕೊಡು. ಪಾಪ ಅವನು ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ. ಅಯ್ಯೋ, ನನ್ನ ಗಂಡಂಗೆ ಹಬ್ಬಕ್ಕೆ ಯಾವ ಬಟ್ಟೆ ಹಾಕೋತೀರಾ ಅಂತ ಕೇಳಿದ್ದಕ್ಕೆ, ಬಾರು ನೀನು ಯಾವ್ದು ಸೆಲೆಕ್ಟ್ ಮಾಡ್ತೀಯೋ ಅದೇ ಬಟ್ಟೆ ಹಾಕೋತೀನಿ, ಅದನ್ನ ಬಿಟ್ಟು ಬೇರೆ ಯಾವುದು ಹಾಕಲ್ಲ ಅಂತ ಹೇಳಿದ್ರಮ್ಮ. ಅದಕ್ಕೆ ನನ್ನ ಗಂಡಂಗೆ ನಾನೇ ಬಟ್ಟೆ ಸೆಲೆಕ್ಟ್ ಮಾಡಿದ್ದೀನಿ. ಅಲ್ಲ ಮಾವ, ಅದು ಅಯ್ಯೋ ರೀ, ನಮ್ಮ ಅಪ್ಪ ಏನು ಬೇಜಾರು ಮಾಡ್ಕೊಳ್ಳಲ್ಲ, ನೀವು ಒಳ್ಳೆ ಮಗು ಥರ. ನಾನು ನಿಮ್ಮ ಮಗಳಪ್ಪ, ನಿಮ್ಮ ಆಟಕ್ಕೆ ಹೆಂಗೆ ತಿರುಗಿ ಕೊಡಬೇಕು ಅಂತ ನನಗೆ ಗೊತ್ತಿಲ್ವಾ?